ಪ್ರೇಸ್ ದ ಲಾರ್ಡ್ ಎಲ್ಲ ಅಡನಾಯ್ ಟೆಲಿವಿಷನ್ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಕ್ ಹೋಗ್ತಿರೋ ಸತ್ಯವೇದ ವಚನ ಜ್ಞಾನೋಕ್ತಿಗಳು 17ರಲ್ಲಿ 22ನೇ ವಾಕ್ಯ. ಹರ್ಷ ಹೃದಯವು ಒಳ್ಳೆ ಔಷಧ, ಕುಗ್ಗಿದ ಮನದಿಂದ ಒಣಮೈ. ಏನ್ ಹೇಳ್ತಿದ್ದಾರೆ ಇಲ್ಲಿ ದೇವರು ಅಂದ್ರೆ, ಹರ್ಷ ಹೃದಯದಿಂದ ಏನಾಗುತ್ತೆ, ಹೃದಯ ನಮ್ಮ ಹೃದಯವು ಹರ್ಷದಿಂದ ಇದ್ದಾಗ ಅದು ನಮ್ಮ ಬಾಡಿಗೆ ಒಳ್ಳೆ ಔಷಧವಾಗಿದೆ, ಮೆಡಿಸಿನ್ ಆಗಿದೆ ನಮ್ಮ ಬಾಡಿಗೆ. ಆದ್ರಿಂದ ನಮ್ಮ ಇವತ್ತಿನ ದಿವಸದಲ್ಲಿ ಎಲ್ಲರ ಬಾಡಿಯಲ್ಲಿ ಸರಿಯಾದ ಸಂತೋಷ, ಸಂತೃಪ್ತಿಯಾದ ಸಂತೋಷ ಇಲ್ಲದೆ ಇರೋದ್ರಿಂದ ಅವರ ಬಾಡಿ ಏನಾಗಿದೆ, ಒಣಮೈ ಆಗಿದೆ, ಅವರ ದೇಹ ಒಣಮೈ ಆಗಿದೆ. ಹೇಗೆ ಅಂದ್ರೆ, ಇವತ್ತಿನ ದಿವಸದಲ್ಲಿ ಈ ಲೋಕದಲ್ಲಿ ಎಲ್ಲರ ದೇಹದಲ್ಲಿ ಒಂದಲ್ಲ ಒಂದು ಕೊರತೆ ಇದ್ದೇ ಇದೆ. ವಿಟಮಿನ್ ಡಿಫಿಷಿಯಂಟ್ ಕೊರತೆ ಇದ್ದೇ ಇದೆ. ಲೈಕ್ ವಿಟಮಿನ್ ಸಿ, ವಿಟಮಿನ್ ಬಿ ಆಗಿರ್ಬೋದು, ವಿಟಮಿನ್ ಡಿ ಆಗಿರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾದ ವಿಟಮಿನ್ಸ್ ಗಳ ಡಿಫಿಷಿಯಂಟ್ ಇರೋದ್ರಿಂದ ಅವರ ಬಾಡಿ ಏನಾಗಿದೆ, ಒಣಮೈ ಆಗಿದೆ. ಅದೇ ರೀತಿ ಹಾಗೇನೆ ಸಂತೋಷ, ಹ್ಯಾಪಿನೆಸ್ ಅನ್ನುವ ಈ ಒಂದು ವಿಟಮಿನ್ ಡಿಫಿಷಿಯಂಟ್ ಕೊರತೆ ಇರೋದ್ರಿಂದ ಏನಾಗ್ತಿದೆ, ಇವತ್ತಿನ ದಿವಸದಲ್ಲಿ ಎಲ್ಲರ ದೇಹವು ಒಣಮೈ ಆಗಿರುವ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕೆ ಅಂತಂದ್ರೆ, ಈ ಲೋಕದಲ್ಲಿರುವ ಕಾಂಪಿಟೇಷನ್ ಇಂದ, ಈ ಲೋಕದಲ್ಲಿರುವ ಕಂಪ್ಯಾರಿಸನ್ ಮಾಡೋದ್ರಿಂದ ಅವರ ಜೀವಿತದಲ್ಲಿ ಒಂದು ಸರಿಯಾದ ಸಂತೋಷವನ್ನು ಕಂಡುಕೊಳ್ಳೋದಕ್ಕೆ ಆಗದೆ ವಿಟಮಿನ್, ಈ ಒಂದು ಹ್ಯಾಪಿನೆಸ್ ಅನ್ನೋ ವಿಟಮಿನ್ ಡಿಫಿಷಿಯಂಟ್ ಅನ್ನು ಕೊರತೆ ಉಳ್ಳವರು ಆಗಿದ್ದಾರೆ. ಆದ್ರಿಂದ ಎಲ್ಲಿದೆ ನಿಮ್ಮ ಹ್ಯಾಪಿನೆಸ್, ನಿಮ್ಮ ಸಂತೋಷ ಎಲ್ಲಿದೆ? ಹಾಗಿದ್ರೆ ಸಂತೋಷ, ಹ್ಯಾಪಿನೆಸ್ ಅನ್ನೋದು ಯೇಸು ಕ್ರಿಸ್ತನು ನಮಗಾಗಿ ತೋರಿಸಿದ ಪ್ರೀತಿಯನ್ನು ತಿಳಿದುಕೊಂಡು ಆತನ ಪ್ರೀತಿಯಲ್ಲಿ ನಡೆಯೋದು ನಮ್ಮ ಸಂತೋಷವಾಗಿದೆ. ಹ್ಯಾಪಿನೆಸ್ ಈಸ್ ಇನ್ ನೋಯಿಂಗ್ ದಟ್ ಯು ಆರ್ ಲವ್ಡ್ ಬೈ ಗಾಡ್. ತಪ್ಪಾದ ಸ್ಥಳಗಳಲ್ಲಿ, ತಪ್ಪಾದ ವ್ಯಕ್ತಿಗಳಲ್ಲಿ, ಲೋಕದ ಆಸೆಗಳಲ್ಲಿ, ಲೋಕಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳಲ್ಲಿ ನಿಮ್ಮ ಹ್ಯಾಪಿನೆಸ್, ನಿಮ್ಮ ಸಂತೋಷವನ್ನು ನೀವು ಕಂಡುಕೊಳ್ಳಕ್ಕೆ ಹೋದ್ರೆ ದೇವ್ರ ಮಕ್ಕಳೇ, ಖಂಡಿತವಾಗ್ಲೂ ನಿಮ್ಮ ಹೃದಯ ಸಂತೋಷವಾಗೋದಕ್ಕೆ ಸಾಧ್ಯವೇ ಇಲ್ಲ. ತಕ್ಕ ಮಟ್ಟಿಗೆ ಅದು ಆಗಬಹುದು, ಆದ್ರೆ ನಿಮ್ಗೆ ಮತ್ತು ಒಂದು ಸಂತೋಷದ ಡಿಫಿಷಿಯಂಟ್ ಕೊರತೆ ಉಂಟಾಗುತ್ತೆ ನಿಮ್ಮ ಬಾಡಿಯಲ್ಲಿ. ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ, ಹರ್ಷ ಹೃದಯವು ಒಳ್ಳೆ ಔಷಧ. ಆದ್ರಿಂದ ಒಳ್ಳೆದನ್ನ ನೀವು ಚೂಸ್ ಮಾಡಿದಾಗ ನಿಮ್ಮ ಹೃದಯ ಸಂತೋಷದಲ್ಲಿ ತುಂಬುತ್ತೆ ದೇವ್ರ ಮಕ್ಕಳೇ. ಹಾಗಿದ್ರೆ ಹ್ಯಾಪಿನೆಸ್ ಅನ್ನೋದು ಎಲ್ಲಿದೆ? ಅದು ನಿಮ್ಮಲ್ಲಿಯೇ ಇದೆ ದೇವ್ರ ಮಕ್ಕಳೇ. ಇಟ್ ಈಸ್ ರೈಟ್ ವಿತ್ ಇನ್ ಯು. ನಿಮ್ಮ ಹೃದಯದಲ್ಲಿ ಇದೆ ಸಂತೋಷ. ಅದು ನಿಮ್ಮ ಬಾಡಿಗೆ ಒಳ್ಳೆ ಔಷಧ ಆಗಿದೆ. ಅ ಮೇರಿ ಹಾರ್ಟ್ ಈಸ್ ಲೈಕ್ ಮೆಡಿಸಿನ್. ಆದ್ರಿಂದ ಅದು ನಿಮ್ಮ ಬಾಡಿಗೆ ಔಷಧವಾಗಿದೆ. ಅದನ್ನ ಈ ಲೋಕಕ್ಕೆ ಸಂಬಂಧಪಟ್ಟ ವಸ್ತುಗಳಲ್ಲಿ ಹುಡುಕಿ ಆ ಸಂತೋಷವನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ನಿಮ್ಮ ಬಾಡಿಯಲ್ಲಿ ಆ ಒಂದು ಕೊರತೆಗಳನ್ನು ಮಾಡ್ಕೊಳ್ಳೋ ಬದಲು, ಸಂತೋಷದ ಕೊರತೆಯನ್ನು ಮಾಡ್ಕೊಳ್ಳೋ ಬದಲು ನೀವು ದೇವರಲ್ಲಿ ಹುಡುಕಿರಿ ನಿಮ್ಮ ಸಂತೋಷ. ನಿಮ್ಮ ಹೃದಯದಲ್ಲಿಯೇ ಸಂತೋಷ ಇದೆ. ನೀವು ಅದರಿಂದ ಪೌಲನೇ ಹೇಳ್ತಾ ಇದ್ದಾನೆ, ಕರ್ತನಲ್ಲಿ ಸಂತೋಷವಾಗಿರಿ. ಫಿಲಿಪಿಯನ್ಸ್ 4:4 ಪ್ರಕಾರ ಹೇಳ್ತಾ ಇದ್ದಾರೆ, ಕರ್ತನಲ್ಲಿ ಸಂತೋಷವಾಗಿರಿ. ನೀವು ದೇವರಲ್ಲಿ ಸಂತೋಷವಾಗಿದ್ದಾಗ ನಿಮ್ಮ ಹೃದಯ ಸಂತೋಷವಾಗಿ ಅದು ನಿಮ್ಮ ಬಾಡಿಗೆ ಒಳ್ಳೆ ಔಷಧಿಯನ್ನು ಕೊಡುವಂತದ್ದಾಗಿದೆ. ಆದ್ರಿಂದ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಆತನ ಮೇಲೆ ನಂಬಿಕೆ ಇಡಿರಿ, ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿ ಜಯಕರವಾದ ಜೀವಿತವನ್ನು ದೇವರು ನಿಮ್ಗೆ ನಡೆಸ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.